ಮಕ್ಕಳನ್ನು ಆರಾಮವಾಗಿ ಬೆಳೆಸದೆ ಕ್ರಿಯಾಶೀಲರನ್ನಾಗಿ ಬೆಳೆಸುವಂತೆ ಡಾಕ್ಟರ್ ಅಭಿನವ ಬ್ರಹ್ಮಾನಂದ ಶ್ರೀ ಕರೆ. ಪಾಲಕರು ನಮ್ಮ ಮಕ್ಕಳು ಆರಾಮವಾಗಿರಬೇಕು ಅನ್ನುವುದಕ್ಕಿಂತ ಕ್ರಿಯಾಶೀಲರಾಗಿರಬೇಕು ಎಂದು ಬಯಸಬೇಕು. ಜೀವನ ಅಂದರೆ ತರಗತಿ, ವಿದ್ಯಾಭ್ಯಾಸ, ಪರೀಕ್ಷೆಗೆ ಸೀಮಿತವಲ್ಲದೆ ಪರೀಕ್ಷೆಗಿಂತಲೂ ಮಿಗಿಲಾಗಿದೆ ಎಂದು ಪರಮಾನಂದವಾಡಿ ಗುರುದೇವಾಶ್ರಮದ ಡಾಕ್ಟರ್ ಅಭಿನವ ಬ್ರಹ್ಮಾನಂದ ಸ್ವಾಮೀಜಿ ಹೇಳಿದರು. ಅವರು ರಾಯಬಾಗ್ ತಾಲೂಕಿನ ಗುಂಡ್ವಾಡ್ ಗ್ರಾಮದಲ್ಲಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಶಿಕ್ಷಣ ಸಂಸ್ಥೆಯ ಬಿ ಶಂಕರಾನಂದ ಕಲಾ ವಾಣಿಜ್ಯ ಹಾಗೂ ವಿಜ್ಞಾನ ಮಹಾವಿದ್ಯಾಲಯ ಕುರ್ಚಿ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆ ಘಟಕ 2025-26ನೇ ವಾರ್ಷಿಕ ವಿಶೇಷ ಶಿಬಿರದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ದೀಪ ಪ್ರಜ್ವಲಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿದರು. ಮನೆಗೆದ್ದು ಮಾರು ಗೆಲ್ಲು ಎಂಬ ಹೇಳಿಕೆಯಂತೆ ಯುವಕರು ಚಟುವಟಿಕೆ ಹಾಗೂ ಕ್ರಿಯಾಶೀಲದ ಹಸಿವು ನಮ್ಮಲ್ಲಿ ಇದ್ದರೆ ಜೀವನ ಯಶಸ್ವಿಗೊಳ್ಳುತ್ತದೆ. ಪ್ರಯತ್ನ ಪರಿಶ್ರಮ ಹೇಗಿರಬೇಕು ಎಂದರೆ ನಮ್ಮ ನಡೆನುಡಿ ಕೃತಿ ಆಚಾರ ವಿಚಾರದೊಂದಿಗೆ ಜೀವನ ನಡೆಸಿದರೆ ನಮ್ಮ ಜೀವನ ಸುಂದರ, ಆನಂದ ಹಾಗೂ ಆರೋಗ್ಯಪೂರ್ಣವಾಗುತ್ತದೆ ಎಂದರು. ಶಿಬಿರಾರ್ಥಿಗಳು ರಾಷ್ಟ್ರೀಯ ಸೇವಾ ಗೀತೆ ಹೇಳುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಚಿಕ್ಕೋಡಿ ಜಿಲ್ಲಾ ಪ್ರಭಾರಿ ಸಂಯೋಜನಾಧಿಕಾರಿಗಳಾದ ಶಂಕರ್ ನಿಂಗ್ನೂರೆ, ಬಾಹುಬಲಿ ಬ್ಯಾಡಗಿ, ಸುಕುಮಾರ್ ಪಾಟೀಲ್, ತಾತ್ಯಾಸಾಬ್ ಪಾಟೀಲ್, ಬಾಳು ಸಾಂಗ್ಲಿ, ನೇಮಿನಾಥ್ ಪಾಟೀಲ್, ರಾವ್ಸಾಬ್ ಪಾಟೀಲ್, ಮಾರುತಿ ಪೂಜೇರಿ, ಕಲ್ಗೌಡ ಪಾಟೀಲ್, ಗಂಗಾರಾಮ್ ಪೂಜೇರಿ, ಕುಮಾರ್ ಆರ್ಗೆ, ಆದಿನಾಥ್ ಪಾಟೀಲ್, ಎಎಸ್ ಕಾಂಬ್ಳೆ, ಎನ್ಎಸ್ಎಸ್ ಕಾರ್ಯಕ್ರಮದ ಅಧಿಕಾರಿ ಆರ್ಯ ಮಹೇಶ್ ವಾಡ್ಗಿ ಸೇರಿದಂತೆ ಶಿಬಿರಾರ್ಥಿಗಳು ಹಾಜರಿದ್ದರು. ಪ್ರೊಫೆಸರ್ ಆನಂದ್ ಪಾಂಡ್ಯಗೋಳ್ ಸ್ವಾಗತಿಸಿದರು. ಪ್ರೊಫೆಸರ್ ಶೋಭಾ ಕೊಕೊಟ್ನೂರ್ ನಿರೂಪಿಸಿದರು. ಪ್ರೊಫೆಸರ್ ಕೆಕೆ ಕಾಂಬ್ಳೆ ವಂದಿಸಿದರು. ನಮ್ಮ ಜೀವನದಲ್ಲಿ ಕೆಲವು ಸಮಯವನ್ನ ಈ ಸಮಾಜಗೋಸ್ಕರವಾಗಿ ಕಳೀತಕ್ಕಂಥದ್ದು. ಅದರ ಜೊತೆಗೆ ರಾಷ್ಟ್ರೀಯ ಸೇವಾ ಯೋಜನೆಯ ಉದ್ದೇಶ ವ್ಯಕ್ತಿತ್ವದ ಬೆಳವಣಿಗೆಯನ್ನ ಮಾಡತಕ್ಕಂಥದ್ದು. ಹಾಗೆ ನಮ್ಮನ್ನ ನಾವು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಳ್ತಕ್ಕಂಥ ಜವಾಬ್ದಾರಿಯನ್ನ ಮೂಡಿಸ್ತಕ್ಕಂಥದ್ದು. ಇಂತಹ ರಾಷ್ಟ್ರೀಯ ಸೇವಾ ಯೋಜನೆಯಲ್ಲಿ ತೊಡಗಿರ್ತಕ್ಕಂಥ ತಮ್ಮೆಲ್ಲರ ಭವಿಷ್ಯ ಉಜ್ವಲವಾಗಲಿ. ಈ 7 ದಿನಗಳ ವಾರ್ಷಿಕ ಶಿಬಿರ ಅತ್ಯಂತ ಯಶಸ್ವಿಯಾಗಿ ಮುನ್ನಡೆಕೊಂಡು ಹೋಗ್ಲಿ ಅಂತ ಹೇಳಿ ಆಶಿಸ್ತಾ ನನ್ನ ಮಾತುಗಳಿಗೆ ವಿರಾಮವನ್ನು ನೀಡ್ತಾ ಇದ್ದೀನಿ. ಭಾರತೀಯರೆಂಬ ಭಾವ ಮೂಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ಒಂದು ತೋಟದಲ್ಲಿ ಹಲವು ಬಣ್ಣ ಬಣ್ಣದ ಹೂಗಳು, ಅದರಂತೆ ನಮ್ಮ ದೇಶದಲ್ಲಿ ಹಲವು ಮತಗಳು. ಆ ಹೂಗಳಂತೆ ಮತಗಳು ಮಕರಂದ ಬೀರಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ಭಾರತದ ವಿಕಾಸದ ಜೊತೆಗೆ ವ್ಯಕ್ತಿತ್ವ ವಿಕಾಸನಕ್ಕೆ ಕಾರಣೀಕರ್ತವಾಗಿರುವಂತಹ ಯಾವುದಾದರೊಂದು ಯೋಜನೆ ಇದ್ರೆ ಅದು ರಾಷ್ಟ್ರೀಯ ಸೇವಾ ಯೋಜನೆ ಅನ್ನುವುದನ್ನು ಇವತ್ತಿನ ಜನ ನಾವೆಲ್ಲ ಏನ್ ಮಾಡ್ತಾ ಇದ್ದೇವೆ ಅಂತಂದ್ರೆ, ಕಾಲೇಜಿಗೆ ಬಂದ ತಕ್ಷಣ ಕೆಲಸ ಮಾಡೋದಂದ್ರೆ ಆಗೋದಿಲ್ಲ ಅಂತ ಹೇಳ್ತೇವೆ. ನಮ್ಮ ಮನೆಯಾಗ ಕೆಲಸ ಮಾಡಂತಂದ್ರೆ ಆಗೋದಿಲ್ಲ ಅನ್ನುವಷ್ಟರ ಮಟ್ಟಕ್ಕೆ ಇವತ್ತಿನ ಯುವಕರು ಸೋಮಾರಿಗಳಾಗ್ತಾ ಇದ್ದಾರೆ. ನಮ್ಮ ಮಕ್ಕಳು ಆರಾಮಾಗಿರ್ಬೇಕು ಅನ್ನುವುದಕ್ಕಿಂತ ಹೆಚ್ಚು ನಮ್ಮ ಮಕ್ಕಳು ಕ್ರಿಯಾಶೀಲರಾಗಿರಬೇಕು ಅಂತ ನಾವು ಬಯಸಬೇಕು. ನೀವು ಬರೀ ಆರಾಮಾಗಿರ್ಬೇಕು, ಜೀವನ ಅಂತಂದ್ರೆ ಕಾಲೇಜು ಅಂತಂದ್ರೆ ಬರೀ ಕ್ಲಾಸ್ ರೂಮಿಗೆ ಹೋಗೋದು, ಶಿಕ್ಷಕರ ಪಾಠ ಮಾಡಿದ್ದನ್ನ ಕಲಿಯೋದು, ನೋಟ್ಸ್ ಮಾಡ್ಕೊಂಡು ಬರೋದು, ಮಾಡಿಕೊಂಡಂತ ನೋಟ್ಸ್ ಅನ್ನ ಚೆನ್ನಾಗಿ ಅಭ್ಯಾಸ ಮಾಡಿ ಪರೀಕ್ಷೆ ಬರೋದು, ಪಾಸ್ ಆಗಿ ಬಿಟ್ರೆ ನನ್ನ ಜೀವನ ಸಾರ್ಥಕ ಅಂತ ನಾವು ತಿಳ್ಕೊಂಡಿದ್ದೇವೆ. ಜೀವನ ಅಂತಂದ್ರೆ ಪರೀಕ್ಷೆಗಿಂತಲೂ ಮಿಗಿಲಾದದ್ದದ. ಜೀವನ ಅಂತಂದ್ರೆ ಬರೀ ಪರೀಕ್ಷೆಗೆ ಸೀಮಿತವಾಗಿರುವಂತದ್ದಲ್ಲ. ಜೀವನ ಅಂತಂದ್ರೆ ಬರೀ ಕಾಲೇಜಿನ ಜೀವನ ಒಂದೇ ಜೀವನ ಅಂತ ತಿಳ್ಕೊಳ್ಳಕ್ ಹೋಗಬಾರ್ದು. ಜಸ್ಟ್ ಪಾರ್ಟ್ ಆಫ್ ಲೈಫ್ ಅಷ್ಟೇ. ನಮ್ಮ ಜೀವನದ ಯಾವುದು ಅಂದ್ರೆ ಒಂದು ಕಾಲೇಜ್.
ಜೀವನದ ಒಂದು ಭಾಗ ಯಾವುದು ಅಂತಂದ್ರೆ ಪರೀಕ್ಷೆ, ಜೀವನದ ಒಂದು ಭಾಗ ಯಾರು ಅಂತಂದ್ರೆ ನಮ್ಮ ಸ್ನೇಹಿತರು. ಆದರೆ ಅಖಂಡ ಜೀವನ ಅನ್ನತಕ್ಕಂತಹದ್ದನ್ನು ನಾವು ಗಮನದಲ್ಲಿಟ್ಟುಕೊಂಡು ನಮಗೆ ಯಾವತ್ತೂ ನಮಗೆ ನಾವು ಮೋಸ ಮಾಡಿಕೊಳ್ಳಲಾರದ ಹಾಗೆ ನಾವು ಜಾಗೃತೆಯಿಂದ ಬದುಕಿದ್ವಿ ಅಂತಂದ್ರೆ ನಿಜವಾಗ್ಲೂ ನಮ್ಮಿಂದ ನಮ್ಮ ದೇಶಕ್ಕೆ, ನಮ್ಮಿಂದ ನಮ್ಮ ಮನೆಗೆ ಕೊಡುಗೆ ಅನ್ನತಕ್ಕಂತಹದ್ದು ಸಿಗುತ್ತದೆ. ಮನೆಗೆದ್ದು ಮಾರುಗೆಲ್ಲು ಅಂತ ನಮ್ಮ ಹಿರಿಯರು ಏನು ಹೇಳಿದಾರೋ ಆ ದಿಶೆಯಲ್ಲಿ ಯುವಕರಾದವರು ನಿರಂತರವಾಗಿ ಚಟುವಟಿಕೆಯಿಂದ ಇರಬೇಕು. ಎಷ್ಟು ಚಟುವಟಿಕೆ ಇರುತ್ತೇವೆ ಅಂತಂದ್ರೆ ಕೂತ್ಕೊಂಡ್ರೆ ಸಮಾಧಾನ ಆಗಬಾರದು, ಮಲ್ಕೊಂಡ್ರೆ ನಮಗೆ ನಿದ್ದೆ ಹತ್ತಬಾರದು, ಅಷ್ಟು ಹಸಿವು ನಮ್ಮ ಒಳಗಡೆಗೆ ಇರಬೇಕು. ದಯವಿಟ್ಟು ಯಾರು ಏನೇ ಕೊಟ್ಟರು ಇಸ್ಕೊಳಕ್ ಹೋಗಬೇಡ್ರಿ. ಯಾಕೆ ಗೊತ್ತೇನೋ, ಯಾರೇ ಏನೇ ಕೊಟ್ಟರು ತತ್ಕಾಲದೊಳಗಿರ್ತದ, ಅದರ ಸವಿ ಅನುಭವಿಸಬೇಕಾಗಿತ್ತು ಅಂದ್ರೆ ಪರಿಶ್ರಮದಿಂದ ಕಷ್ಟಪಟ್ಟು ನೀವೇನ ಪಡಿತೀರಿ ಅದರೊಳಗ ಆನಂದ ಇರುತ್ತದೆ, ಅದರೊಳಗೆ ಒಂದು ಅದ್ಭುತವಾದ ಸುಖ ಸಿಗುತ್ತದೆ. ಪರಿಶ್ರಮ ಪಡಲಾರ್ದನೆ ಈ ಜಗತ್ತಿನೊಳಗ ನಮಗೆ ಏನೂ ಸಿಗೋದಿಲ್ಲ, ಅದು ಸಿಕ್ಕರೂ ಸಹಿತ ಕೊನೆ ತನಕ ಉಳಿಯೋದಿಲ್ಲ. ಹಾಗಾಗಿ ಯಾರಿಂದಲೋ ಅಪೇಕ್ಷೆಯನ್ನು ಪಟ್ಟುಕೊಂಡು ಅವ್ರು ಕೊಡ್ಲಿ ಇವ್ರು ಕೊಡ್ಲಿ ಏನೇನೋ ಮಾಡ್ಲಿ ಅಂತೇಳಿ ಯಾರಿಂದಲೂ ಏನನ್ನೂ ಅಪೇಕ್ಷೆ ಮಾಡ್ಲಿಕ್ಕೆ ಹೋಗಬೇಡಿ. ನಿಮ್ಮ ಬೆವರಿನ ಹಣೆಯಿಂದ ನೀವೇನು ಜೀವನದೊಳಗ ಸಂಗ್ರಹ ಮಾಡ್ತೀರಿ ಅದು ಕೊನೆಯವರೆಗೂ ನಿಮಗೆ ಸುಖ ಕೊಡುತ್ತದೆ. ಮನುಷ್ಯನಿಗೆ ಆತ್ಮ ತೃಪ್ತಿ ಅನ್ನೋದು ಬಹಳ ಮುಖ್ಯ. ಆತ್ಮ ತೃಪ್ತಿ ಬಹಳ ಮುಖ್ಯವಾಗುತ್ತೆ. ಆ ಆತ್ಮ ತೃಪ್ತಿ ನಮಗೆ ಸಿಗಬೇಕಾಗಿತ್ತು ಅಂದ್ರೆ ಅತ್ಯಂತ ಪರಿಶ್ರಮದಿಂದ ನಾವೇ ಪಡೆದುಕೊಂಡಾಗ ಸಿಗುವ ಆನಂದ ಅದು ವಿಭಿನ್ನವಾಗಿ ಇರುತ್ತದೆ.